ಹಾಯ್ ಫ್ರೆಂಡ್ಸ್, ಈಗಾಗಲೇ ಕೆಲವು ವರ್ಷಗಳ ಹಿಂದೆ ಕೋವಿಡ್ ಅನ್ನೋ ವೈರಸ್ ಚೈನಾದಿಂದ ಬಂದು ನಮ್ಮೆಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಅದೇ ತರಹ ಮತ್ತೊಂದು ಪ್ಯಾಂಡಮಿಕ್ ಆಗೋ ಚಾನ್ಸಸ್ ನಮಗೆ ಕಾಣಿಸ್ತಿದೆ. ಈಗಾಗಲೇ ಚೈನಾದಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಫುಲ್ ಆಗೋಗಿದೆ. ಈ ವಿಷಯ ಕೆಲವು ಗಂಟೆಗಳಲ್ಲೇ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವೈರಲ್ ಆಗ್ತಿದೆ. ವಿಷಯ ತಿಳ್ಕೊಂಡಿರೋರೆಲ್ಲ ಕಂಗಾಲಾಗೋಕೆ ಶುರು ಮಾಡಿದ್ದಾರೆ. ಈ ವರ್ಷದ 3ನೇ ದಿನದಲ್ಲೇ ಹೊಸ ವೈರಸ್ನ ಸುದ್ದಿ ಆಘಾತನ ಉಂಟು ಮಾಡ್ತಿದೆ. ಇಷ್ಟಕ್ಕೂ ಯಾವುದು ಆ ವೈರಸ್, ಎಲ್ಲಿಂದ ಬಂತು ಈ ವೈರಸ್, ಕೋವಿಡ್ಗೆ ಹೋಲಿಸಿದ್ರೆ ಎಷ್ಟು ಮಟ್ಟಿಗೆ ಅಪಾಯಕಾರಿ ಈ ವೈರಸ್ ಇದಕ್ಕೂ ಮುಂಚೆನೆ ಬಂದಿದೆಯಾ ಅಥವಾ ಇದೇ ಮೊಟ್ಟ ಮೊದಲ ಬಾರಿನಾ? ಈ ಎಲ್ಲ ವಿಷಯಗಳನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಹ್ಯೂಮನ್ ಮೆಟಾಫ್ಯೂಮೋ ಅನ್ನೋ ವೈರಸ್ ಚೈನಾದಲ್ಲಿ ಮತ್ತೆ ಪತ್ತೆ ಆಗಿದೆ. ಆದರೆ ಈ ವೈರಸ್ ಬಗ್ಗೆ ಚೈನಾ ಇನ್ನೂ ಯಾವುದೇ ಡೀಟೇಲ್ಸ್ನ ಕೊಟ್ಟಿಲ್ಲ. ಆದರೆ ಹಾಸ್ಪಿಟಲ್ಸ್ ಅಂಡ್ ಸ್ಮಶಾನಗಳು ಫುಲ್ ಆಗೋಗಿದೆ ಅನ್ನೋ ಪೋಸ್ಟ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದ್ರ ಬಗ್ಗೆ ಏನು ಹೇಳಿಲ್ಲ. ಇಲ್ಲಿವರೆಗೂ 7ರಿಂದ 8,000 ಜನರು ಈ ವೈರಸ್ ಇಂದ ಅಫೆಕ್ಟ್ ಆಗಿದ್ದಾರೆ. 100ರಿಂದ 200 ಜನರು ಸಾವನ್ನಪ್ಪಿದ್ದಾರೆ. ಸಾರ್ಸ್ ಕೋವಿಡ್-2 ಅನ್ನೋ ಪೇಜಲ್ಲಿ ಮಲ್ಟಿಪಲ್ ವೈರಸಸ್ ಇದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ಕ್ಲೂಡಿಂಗ್ ಇನ್ಫ್ಲೂಯೆನ್ಸಾ ಎ, HMPV, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಆ್ಯಂಡ್ ಕೋವಿಡ್-19 ಸ್ಪ್ರೆಡ್ಡಿಂಗ್ ರ್ಯಾಪಿಡ್ಲಿ ಅಕ್ರಾಸ್ ಚೈನಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಹಲವಾರು ಕ್ವೆಶನ್ಸ್ ಇದೆ. ಲೈಕ್, ಇದನ್ನು ಸಿಂಪಲ್ ಆಗಿ ತಗೊಳ್ಬೋದಾ, ಇಲ್ಲ ಆತಂಕ ಪಡೋ ಅಂಥದ್ದಾ, ಮತ್ತೊಂದು ಪ್ಯಾಂಡಮಿಕ್ ಆಗೋ ಚಾನ್ಸಸ್ ಇದೆಯಾ ಅನ್ನೋ ರೀತಿ. ಇದಕ್ಕೆ ಕೆಲವು ತಜ್ಞರು ಏನು ಹೇಳ್ತಿದ್ದಾರೆ ಅಂದರೆ, ಪ್ರಸ್ತುತ HMPV ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಇದರ ಒಂದು ಇನ್ಫೆಕ್ಷನ್ ಚೈನಾದಲ್ಲಿ ಆಗಿದೆ. ಚೈನಾದಲ್ಲಿ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಕೋಲ್ಡ್ ಬಂದ 10% ಜನರಿಗೆ ಈ ವೈರಸ್ ಬರುತ್ತೆ. ಆದರೆ ಇಲ್ಲಿ ಆತಂಕ ಪಡೋ ವಿಚಾರ ಏನಂದ್ರೆ, ಹೇಗೆ ಕೋವಿಡ್-19 ರೂಪಾಂತರಗೊಂಡಿತ್ತೋ ಅದೇ ರೀತಿಯಲ್ಲಿ ಈ ವೈರಸ್ ಕೂಡ ರೂಪಾಂತರಗೊಂಡು ಇನ್ನು ಸ್ಟ್ರಾಂಗ್ ಅಂಡ್ ಡೇಂಜರಸ್ ಆಗಿ ಈ ವರ್ಷ ಹರಡಿರಬಹುದು. ಹಾಗಾಗಿ ಇಷ್ಟೊಂದು ಭಯಂಕರವಾಗಿ ಅಲ್ಲೇ ಸ್ಪ್ರೆಡ್ ಆಗ್ತಿರ್ಬೋದು. ಈ ರೀತಿ ಸಿವಿಯರ್ ಆಗಿರೋದ್ರಿಂದಾನೇ ಅಲ್ಲಿ ಕೆಲವರು ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ವೈರಸ್ ಅಲ್ಲಿ ಮ್ಯೂಟೇಷನ್ ಆಗೋದು ಕಾಮನ್ ಆಗಿದೆ. ಯೂಶಲಿ ಈ ವೈರಸ್ ಬಂದರೆ ಆಸ್ ಯೂಶುವಲ್ ಕೋಲ್ಡ್, ಕಾಫ್, ರನ್ನಿಂಗ್ ನೋಸ್, ಸೋರ್ ಥ್ರೋಟ್, ವೀಸಿಂಗ್ ಥರ ಉಸಿರಾಡೋಕೆ ಕಷ್ಟ ಆಗೋದು ಆ್ಯಂಡ್ ಕೆಲವರಿಗೆ ಮಾತ್ರ ಮೈ ಮೇಲೆ ರ್ಯಾಷಸ್ ಆಗುತ್ತೆ. ಇಷ್ಟು ವರ್ಷ ಇದು ಮೈನರ್ ಆಗಿ ಬಂದು ಹೋಗ್ತಿತ್ತು. ಆದರೆ ಈ ಸರಿ ಮಾತ್ರ ಮೇಜರ್ ಆಗಿ ತುಂಬ ಎಫೆಕ್ಟ್ ಕೊಡ್ತಿದೆ ಈ ವೈರಸ್. ಯಾವ ಮಟ್ಟಿಗೆ ರೂಪಾಂತರಗೊಂಡಿದೆ ಅನ್ನೋ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲಿವರೆಗೂ ಇಲ್ಲ. ಇನ್ನು ಕೋವಿಡ್-19ಗೆ ಹೋಲಿಸಿದ್ರೆ ಕೋವಿಡ್ ನಮಗೆ 4 ವೇರಿಯಂಟ್ಸ್ನ ತೋರಿಸಿತ್ತು. ಅದರಲ್ಲಿ ಡೆಲ್ಟಾ ಅನ್ನೋದು ತುಂಬ ಡೇಂಜರಸ್ ಆಗಿತ್ತು. ಸೊ ಯೂಶಲಿ HMPV ವೈರಸ್ ಇರೋ 60ರಿಂದ 70% ಜನರಿಗೆ ಆ ವೈರಸ್ನ ಸಿಂಪ್ಟಮ್ಸೇ ಗೊತ್ತಾಗಲ್ಲ. ಅದರಿಂದ ಅಫೆಕ್ಟ್ ಆಗಿ ಸೆಕೆಂಡ್ ಡೇನೇ ನೀವು ಇನ್ನೊಬ್ಬರಿಗೆ ಆ ವೈರಸ್ನ ಸ್ಪ್ರೆಡ್ ಮಾಡ್ತೀರಾ. 4th or 5th ಡೇನೇ ನಿಮಗೆ ಅದರ ಸಿಂಪ್ಟಮ್ಸ್ ಗೊತ್ತಾಗೋದು. ಈ ರೀತಿ ಮುಂದುವರೆದು ಆ ವೈರಸ್ ಇಂಡಿಯಾವರೆಗೂ ಬಂದರೆ ಇದರ ಬಗ್ಗೆ ನಾವು ಕೆಲವು ಪ್ರಿಕಾಷನ್ಸ್ನ ತಗೊಳ್ಳೋ ಅವಶ್ಯಕತೆ ಖಂಡಿತ ಇರುತ್ತೆ. ಅದೇ ತಜ್ಞರು ಹೇಳೋದೇನೆಂದರೆ, ಈ ರೀತಿಯ ವೈರಸ್ ನಮ್ಮಲ್ಲೂ ಮುಂಚೆ ಇತ್ತು. ಸೊ ಮೊದಲೇ ಏನಾದರೂ ನಮಗೆ ಈ ವೈರಸ್ ಬಂದಿದ್ರೆ ಆಲ್ರೆಡಿ ನಮಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಭಯ ಪಡೋ ಅವಶ್ಯಕತೆ ಇರಲ್ಲ. ಆದರೆ ತುಂಬ ಡೇಂಜರಸ್ ಆಗಿ ಮ್ಯೂಟೇಟ್ ಆದ ವೈರಸ್ ಬಂದರೆ ಡೆಫಿನೆಟ್ಲಿ ನಾವು ಕೇರ್ಫುಲ್ ಆಗಿರಬೇಕು ಅನ್ನೋದು ಮಾತ್ರ ಖಂಡಿತ. ಇನ್ನು ಈ ವೈರಸ್ ಬಗ್ಗೆ ನೋಡೋದಾದರೆ, ಎಷ್ಟೋ ಜನ ಹೇಳ್ಬೋದು ಈ ವೈರಸ್ನ ಒಂದು ನ್ಯೂ ಮ್ಯೂಟೇಷನ್, ಅದು ಕೋವಿಡ್ಗಿಂತ ವರ್ಸ್ಟ್ ಆಗಿರುತ್ತೆ ಅಂತ. ಆದರೆ ಆ್ಯಕ್ಚುಲಿ ಅದು ನ್ಯೂಲಿ ಡಿಸ್ಕವರ್ಡ್ ವೈರಸ್, ಹೊಸ ಮ್ಯೂಟೇಷನ್ ಅಲ್ಲ. ಈ ವೈರಸ್ನ 2001ನಲ್ಲಿ ಡಿಸ್ಕವರ್ ಮಾಡಿದ್ರು. ಆ ಗ್ರೂಪ್ಗೆ ಸೇರಿರೋ ವೈರಸಸ್ 22 ಇದೆ. ಆದರೆ 2001ರಲ್ಲಿ ಆ ಗ್ರೂಪಲ್ಲಿ ಬರೀ ಒಂದು ವೈರಸ್ಸೇ ಇತ್ತು. ಅದನ್ನ ಏವಿಯನ್ ಮೆಟಾನ್ಯೂಮೋ ವೈರಸ್ ಅಂತ ಕರಿತಿದ್ರು. ಏವಿಯನ್ ಅಂದರೆ ಲ್ಯಾಟಿನ್ ವರ್ಲ್ಡಲ್ಲಿ ಬರ್ಡ್ ಅಂತ ಅರ್ಥ. ಈ ವೈರಸ್ ಟರ್ಕಿ ಕೋಳಿನ ಇನ್ಫೆಕ್ಟ್ ಮಾಡುತ್ತೆ. ಆ ಕೋಳಿಯ ರೆಸ್ಪಿರೇಟರಿ ಸಿಸ್ಟಮ್ನ ಇನ್ಫೆಕ್ಟ್ ಮಾಡ್ತಿತ್ತು. 2001ರಲ್ಲಿ ಗ್ರೂಪ್ ಆಫ್ ಸೈಂಟಿಸ್ಟ್ ಮನುಷ್ಯರಲ್ಲಿ ಫ್ಲೂ ಸಿಂಪ್ಟಮ್ಸ್ನ ಕ್ರಿಯೇಟ್ ಮಾಡ್ತಿದ್ದಂತ ಒಂದು ಹೊಸ ವೈರಸ್ನ ಡಿಸ್ಕವರ್ ಮಾಡಿದ್ರು. ಆ ವೈರಸ್ನ ಸ್ಟ್ರಕ್ಚರ್ ಏವಿಯನ್ ಮೆಟಾನ್ಯೂಮೋ ವೈರಸ್ಗೆ ರಿಲೇಟೆಡ್ ಆಗಿತ್ತು. ಹಾಗಾಗಿ ಅದನ್ನ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂತ ಕರೆದ್ರು. ಇಲ್ಲಿ ಫ್ಯಾಕ್ಟ್ ಏನಂದ್ರೆ, ನಾನು ಅಂಡ್ ನೀವು ಈ ವೈರಸ್ ಇಂದ ಆಲ್ರೆಡಿ ಅಫೆಕ್ಟ್ ಆಗಿರ್ತೀವಿ. ಯಾಕೆ ಅಂತ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ. ಇದರ ಸಿಂಪ್ಟಮ್ಸ್ ಆಸ್ ಯೂಶುವಲ್ ಆಲ್ರೆಡಿ ನಾನು ಹೇಳಿರೋ ಹಾಗೆ ರನ್ನಿಂಗ್ ನೋಸ್, ಸೋರ್ ಥ್ರೋಟ್, ಕಾಫ್,
ಆ ರೀತಿ ಇರುತ್ತೆ. ಸೊ ಇದು ನ್ಯೂ ಮ್ಯೂಟೇಷನ್ ಅಲ್ಲ ಅನ್ನೋದ್ರಿಂದ ಇದರ ಬಗ್ಗೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಆದರೆ ವಯಸ್ಸಾದವರು ಆ್ಯಂಡ್ ಮಕ್ಕಳು ಇದರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಈ ವೈರಸ್ಗೆ ಇಲ್ಲಿವರೆಗೂ ಪರ್ಟಿಕ್ಯುಲರ್ ಆದ ವ್ಯಾಕ್ಸಿನ್ ಇಲ್ಲ. ಈ ವೈರಸ್ ಇಂದ ಅಫೆಕ್ಟ್ ಆದವರು ನಾರ್ಮಲಿ ಫ್ಯೂ ಡೇಸ್ ರೆಸ್ಟ್ ಮಾಡಿ ಯೂಶಲಿ ತಗೊಳ್ಳೋ ಕೋಲ್ಡ್ ಆ್ಯಂಡ್ ಕಾಫ್ ಟ್ಯಾಬ್ಲೆಟ್ ತಗೊಳ್ಬೋದು ಅಂತ ಹೇಳಿದ್ದಾರೆ. ಕೋವಿಡ್ನ ರೀತಿ ಈ ಥರದ ಇನ್ಫೆಕ್ಷನ್ಸ್ನ ಅವಾಯ್ಡ್ ಮಾಡೋಕ್ಕೆ ಪ್ರಾಪರಾಗಿ ಹ್ಯಾಂಡ್ ವಾಶ್ ಮಾಡಬೇಕು, ಮಾಸ್ಕ್ ಯೂಸ್ ಮಾಡಬೇಕು, ಕ್ರೌಡೆಡ್ ಜಾಗದಿಂದ ದೂರ ಇರೋದು ಮಾಡಬೇಕು. ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ಇದು ನ್ಯೂ ಮ್ಯೂಟೇಷನ್ ಅಲ್ಲ, ಇಟ್ ಈಸ್ ಅ ಡಿಸ್ಕವರ್ಡ್ ವೈರಸ್. ಇನ್ವೆಸ್ಟಿಗೇಟರ್ಸ್ 2001 ಮುಂಚೆನೆ ಬ್ಲಡ್ ಸ್ಯಾಂಪಲ್ಸ್ನ ಫೈಂಡ್ ಮಾಡಿದ್ದಾರೆ. ಅದರಲ್ಲಿ ಅವ್ರಿಗೆ ಈ ರೀತಿಯ ವೈರಲ್ ಇನ್ಫೆಕ್ಷನ್ನ ಎವಿಡೆನ್ಸ್ ಕೂಡ ಸಿಕ್ಕಿದೆ. ಇದರ ಅರ್ಥ ಈ ಟೈಪ್ ಆಫ್ ವೈರಸಸ್ ತುಂಬ ವರ್ಷಗಳಿಂದ ಎಕ್ಸಿಸ್ಟ್ ಆಗಿದೆ. ಆ ಸ್ಯಾಂಪಲ್ನ ಮೂಲಕ ಅವರು ಯಾರ ಏಜ್ ಅಂಡರ್ 5 ಇದೆಯೋ ಅವರೆಲ್ಲ ಇನ್ಫೆಕ್ಟ್ ಆಗಿರ್ತಾರೆ ಅಂತ ಫೈಂಡ್ ಮಾಡಿದ್ದಾರೆ. ಸೊ ಹಾಗೆ ನೋಡಿದ್ರೆ ನಾನು ಆ್ಯಂಡ್ ನೀವು ಕೂಡ ಈ ವೈರಸ್ಸಿಂದ ಇನ್ಫೆಕ್ಟ್ ಆಗಿರ್ಬೋದು. ಹಾಗೆ ಇನ್ಫೆಕ್ಟ್ ಆಗಿದ್ರು ನಮ್ಮ ಇಮ್ಯುನಿಟಿ ಲಾಸ್ಟ್ ಲಾಂಗ್ ಇರಲ್ಲ ಅಂತ ಇನ್ವೆಸ್ಟಿಗೇಟರ್ಸ್ ಹೇಳಿದ್ದಾರೆ. ಸೊ ಮೇ ಬಿ ನಾವು ಕೂಡ ರಿಸ್ಕಲ್ಲಿ ಇರ್ಬೋದು. ಸೊ ಪ್ಲೀಸ್ ಪ್ರಿಕಾಷನ್ಸ್ ತಗೊಳ್ಳಿ. ಇದೇ ಇವತ್ತಿನ ವಿಡಿಯೋ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಗೈಸ್. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್